ನಮಸ್ಕಾರ. ದೆಹಲಿ ಸ್ಫೋಟ ಪ್ರೀ ಪ್ಲಾನ್ಡ್ ಅನ್ನುವಂತಹ ಒಂದು ವಾದ ಇದೆ. ಇದೊಂದು ಆಕ್ಸಿಡೆಂಟಲ್ ಎಕ್ಸ್ಪೋಷನ್ ಅನ್ನುವಂತಹ ವಿಚಾರವನ್ನು ಪೊಲೀಸರು ಹೇಳ್ತಾ ಇದ್ದಾರೆ. ಫರೀದಾಬಾದ್ನಲ್ಲಿ 3 ಟೆರರಿಸ್ಟ್ ಡಾಕ್ಟರ್ಗಳನ್ನ ಬಂಧಿಸಿದ ಮೇಲೆ ಈ ಒಂದು ಘಟನೆ ನಡೆದಿದೆ. ಅಂದ್ರೆ ಆ ದಾಳಿಯಿಂದ ತನಿಖೆಗೊಳಗಾದವರು ಹತಾಶರಾಗಿದ್ರು. ಈ ಹತಾಶೆಯಿಂದ ಗೊಂದಲಗಳು ಉಂಟಾಯಿತು. ಆ ಗೊಂದಲದಿಂದ ದೆಹಲಿ ಸ್ಫೋಟ ಸಂಭವಿಸಿತು ಅನ್ನುವಂತಹ ವಿವರಗಳು ಕೇಳಿ ಬರ್ತಾ ಇದೆ. ವಾಸ್ತವವಾಗಿ ಇಡೀ ದೇಶದಲ್ಲಿ ಸಂಭವಿಸಬೇಕಾಗಿದ್ದಂತಹ ಒಂದು ದೊಡ್ಡ ಅನಾಹುತ ತಪ್ಪಿದಂತಾಯಿತು ಅಂತ ಅನೇಕರು ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಇದೆಲ್ಲ ಓಕೆ, ಆದ್ರೆ ಇಂಥದ್ದೊಂದು ದೊಡ್ಡ ದುರಂತ ನಡೆಸೋದಕ್ಕೆ ಪ್ಲಾನ್ ನಡೆಸಲಾಗಿತ್ತು ಅನ್ನೋದು ಗೊತ್ತಾಗಿದ್ದು ಹೇಗೆ? ಗುಜರಾತ್ನ ಪೊಲೀಸರು ಈ ಡಾಕ್ಟರ್ಗಳ ಜಾಲವನ್ನ ಪತ್ತೆ ಹಚ್ಚಿದ್ದಾದ್ರೂ ಹೇಗೆ? ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಇದು ಶುರುವಾಗಿದ್ದು ಕಾಶ್ಮೀರದ ಕಣಿವೆಯಿಂದ. ಅಲ್ಲಿನ ಪೊಲೀಸ್ ಅಧಿಕಾರಿ ಸಂದೀಪ್ ಚಕ್ರವರ್ತಿ ಅವರ ಸಮಯ ಪ್ರಜ್ಞೆಯಿಂದ. ಈ ಪತ್ತೇದಾರಿಯ ಹಾದಿಯೇ ಒಂದು ರೋಚಕವಾದ ಕತೆ. ಇದೆಲ್ಲ ಶುರುವಾಗಿದ್ದು ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಿಂದ. ಶ್ರೀನಗರದ ಹೊರವಲಯದಲ್ಲಿರುವ ನೌಗಾವ್ನ ಬನ್ಪೋರಾದಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಒಂದು ವಾಲ್ ಪೋಸ್ಟರ್ ಅಕ್ಟೋಬರ್ 19ರಂದು ಕಾಣಿಸುತ್ತೆ. ಶ್ರೀನಗರದಿಂದ ನೌಗಾವ್ಗೆ ಇರುವ ದೂರ ಆಜುಬಾಜು 10 ಕಿಲೋಮೀಟರ್ ಅಷ್ಟೇ. ಆ ಪೋಸ್ಟರ್ನಲ್ಲಿ ಏನ್ ಬರ್ದಿತ್ತು? ಅದು ಎಂದಿನಂತೆ ಟೆರರಿಸ್ಟ್ಗಳು ಹಾಕುವಂತಹ ಒಂದು ಪೋಸ್ಟರ್. ನಾವು ಪ್ರತೀಕಾರ ತೆಗೆದುಕೊಳ್ತೇವೆ, ಭಾರತದ ಸೇನೆಯನ್ನ ಸುಮ್ಮನೆ ಬಿಡಲ್ಲ, ಈ ರೀತಿ ಏನಾದರೂ ಒಂದು ಬರೆದಿರುವಂತಹ ಪೋಸ್ಟರ್ ಅದು. ಕಾಶ್ಮೀರದ ಪೊಲೀಸ್ ಅಧಿಕಾರಿ ಜಿವಿ ಸಂದೀಪ್ ಚಕ್ರವರ್ತಿ ಅವರಿಗೆ ಮಾತ್ರ ಈ ಪೋಸ್ಟರ್ ಮಾಮೂಲಿ ಪೋಸ್ಟರ್ ಅಲ್ಲ ಅಂತ ಅನ್ನಿಸ್ಬಿಡ್ತು. ಹೋಗ್ಲಿ ಬಿಡಿ ಸರ್, ಈ ರೀತಿ ಪೋಸ್ಟರ್ಸ್ ಎಲ್ಲ ಇಲ್ಲಿ ಮಾಮೂಲಿ ಅಂತ ಹೇಳಿದವರಿಗೆ ಸಂದೀಪ್ ಚಕ್ರವರ್ತಿ ಅವರು ಏನ್ ಹೋಗ್ಲಿ ಬಿಡ್ಲಿ ಅಂತ ಹೇಳ್ತಾ ಇದ್ದೀರಾ, ಅದೇನ್ ಪೋಸ್ಟರ್ ಅಂತ ನಂಗೆ ನೋಡ್ಲೇಬೇಕು ಅಂತ ಹೇಳಿ ಹೋಗ್ಬಿಟ್ಟು ನೋಡ್ತಾರೆ. ಯಾರು ಈ ಸಂದೀಪ್ ಚಕ್ರವರ್ತಿ? ಇವರು ಆಂಧ್ರ ಪ್ರದೇಶದವರು. ಇವರ ವಯಸ್ಸು 36 ವರ್ಷ. ಇವರು ಕೂಡ ಡಾಕ್ಟರ್ ಆಗಿದ್ದವರು. ಆಮೇಲೆ IPS ಅಧಿಕಾರಿಯಾಗಿ ಕಾಶ್ಮೀರದಲ್ಲಿ ನಿಯೋಜಿತರಾದರು. ಟೆರರಿಸ್ಟ್ ನಿಗ್ರಹಕ್ಕಾಗಿ ರಾಷ್ಟ್ರಪತಿಗಳ ಕೈಯಿಂದ ಚಿನ್ನದ ಪದಕವನ್ನು ಇವರು ಪಡೆದಿದ್ದಾರೆ. ಈ ರೀತಿ ಗೋಡೆಗಳ ಮೇಲೆ ಪೋಸ್ಟರ್ಗಳನ್ನ ಅಂಟಿಸಿದವರು ಯಾರು ಅಂತ ತನಿಖೆ ಮಾಡೋದಕ್ಕೆ ಹೊರಟಂತಹ ಪೊಲೀಸರಿಗೆ ಒಂದೊಂದೇ ಸುಳಿವು ಸಿಗೋದಕ್ಕೆ ಪ್ರಾರಂಭ ಆಯಿತು. ಈ ರೀತಿ ತನಿಖೆ ಮುಂದುವರಿಸ್ತಾ ಪೊಲೀಸರಿಗೆ ಈ ಒಂದು ಪೋಸ್ಟರ್ ಅನ್ನ ಅಂಟಿಸಿದಂತಹ ಆರಿಫ್ ನಿಸಾರ್ ಸಿಕ್ಕಾಕೊಳ್ತಾನೆ. ಅವನ ಜೊತೆಗೆ ಸಿಕ್ಕವರು ಯಾಸಿರ್ ಅಶ್ರಫ್, ಮಕ್ಸೂದ್ ಅಹಮದ್ ದಾರ್. ಮೂವರು ಕೂಡ ನೌಗಾವ್ನವರು. ಇವರು ಕೊಟ್ಟ ಸುಳಿವನ್ನ ಹಿಡಿದು ಹೋಗಿದ್ದಕ್ಕೆ ಸಿಕ್ಕವನು ಮೌಲಿ ಇರ್ಫಾನ್ ಅಹಮದ್. ಈ ಡಾಕ್ಟರ್ ಟೀಮ್ ಅನ್ನ ಮೂಲಭೂತವಾದಿಗಳನ್ನಾಗಿ ಮಾಡೋದ್ರಲ್ಲಿ ಪ್ರಮುಖ ಸೂತ್ರಧಾರಿಯಾಗಿದ್ದವನು ಇವನು. 3 ವಾರಗಳ ಕಾಲ ಪೊಲೀಸರು ಈ ಮೂವರನ್ನ ಹಿಡ್ಕೊಂಡು ಸರಿಯಾದ ಟ್ರೀಟ್ಮೆಂಟ್ ಅನ್ನ ಕೊಟ್ರು. ಆಗ ಪೊಲೀಸರಿಗೆ ಒಂದು ನಿಗೂಢ ಜಾಲ ಪತ್ತೆ ಆಯಿತು. ಹಾಗೆ ಸಿಕ್ಕಿದಂತಹ ಕೊಂಡಿಯ ತುದಿಯೊಂದು ಫರೀದಾಬಾದ್ನಲ್ಲಿತ್ತು. ಶ್ರೀನಗರದಿಂದ ಫರೀದಾಬಾದ್ ಸುಮಾರು 828 ಕಿಲೋಮೀಟರ್ ದೂರದಲ್ಲಿದೆ. ಫರೀದಾಬಾದ್ನಲ್ಲಿ ಕಾಶ್ಮೀರದ ಡಾಕ್ಟರ್ಗಳಿದ್ದಾರೆ. ಅವರು ಕೇವಲ ಡಾಕ್ಟರ್ಗಳಲ್ಲ, ಅವರು ದೇಶದ್ರೋಹಿಗಳು ಅನ್ನುವಂತಹ ವಿಚಾರ ಪೊಲೀಸರಿಗೆ ಗೊತ್ತಾಗಿದ್ದೇ ತಡ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ನೇರ ಫರೀದಾಬಾದ್ಗೆ ಲಗ್ಗೆ ಇಡ್ತಾರೆ. ಫರೀದಾಬಾದ್ಗೆ ಬಂದಂತಹ ಪೊಲೀಸರು ಒಂದು ಸಲ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಫರೀದಾಬಾದ್ನಲ್ಲಿ ಪೊಲೀಸರಿಗೆ ಸಿಕ್ಕಿದ್ದು 29 ಕ್ವಿಂಟಾಲ್ನಷ್ಟು ಸ್ಫೋಟಕಗಳು. ಅಂದ್ರೆ ಬರೋಬ್ಬರಿ 2900 kg. ಇಷ್ಟೊಂದು ಪ್ರಮಾಣದ ಸ್ಫೋಟಕ ಸಾಮಗ್ರಿಗಳಿಂದ ಒಂದು ಜಿಲ್ಲೆಯನ್ನೇ ನಾಶ ಮಾಡಬಹುದು. ಅಷ್ಟೊಂದು ಸಾಮಗ್ರಿಗಳನ್ನ ತನ್ನ ಮನೆಯಲ್ಲಿ ಇಟ್ಕೊಂಡವರ ಹೆಸರು ಡಾಕ್ಟರ್ ಆದಿಲ್ ಅಹಮದ್ ರಾಥೇರ್ ಮತ್ತು ಡಾಕ್ಟರ್ ಮುಜಾಮಿಲ್ ಗನಾಯ್. ಎಷ್ಟಾದ್ರೂ ಇವರು ಡಾಕ್ಟರ್ಗಳು, ಯಾರಿಗೂ ಇವರ ಮೇಲೆ ಅನುಮಾನ ಬರಲ್ಲ ಅಂತ ಹೇಳ್ಕೊಂಡೆ ಅವರ ಮನೆಯಲ್ಲೇ ಇಷ್ಟೊಂದು ಪ್ರಮಾಣದ ಸ್ಫೋಟಕ ಸಾಮಗ್ರಿಗಳನ್ನ ಇಟ್ಕೊಂಡಿದ್ರು. ಪಾಕಿಸ್ತಾನದ ನಿರ್ದೇಶನದಂತೆ ಕಾಶ್ಮೀರದ ಹ್ಯಾಂಡ್ಲರ್ಗಳು ಇವರಿಗೆ ಸೂಚನೆಯನ್ನ ನೀಡಿ ರಾಜಧಾನಿಯಲ್ಲಿ ಎಲ್ಲೆಲ್ಲಿ ಹೇಗೆ ಸ್ಫೋಟ ಮಾಡಬೇಕು ಅನ್ನೋದನ್ನ ನಿರ್ಧರಿಸುವವರಿದ್ರು. ಡಾಕ್ಟರ್ಗಳು ಬಾಂಬ್ಗಳನ್ನ, ಸ್ಫೋಟಕ ಸಾಮಗ್ರಿಗಳನ್ನ, ರಫೇಲ್ಗಳನ್ನ ಹಿಡ್ಕೊಂಡು ಇವರು ಯಾವಾಗ ಸೂಚನೆ ನೀಡ್ತಾರೆ ಅಂತ ಕಾಯ್ತಾ ಕೂತಿದ್ರು. ಇವರು ಹೊರಗಡೆ ವೈದ್ಯರು, ಒಳಗಡೆ ಟೆರರಿಸ್ಟ್ಗಳು. ಈ ಡಾಕ್ಟರ್ಗಳೇ ಆ ಟೆರರಿಸ್ಟ್ಗಳು ಅಂತ ಕಾಶ್ಮೀರದ ಪೊಲೀಸರಿಗೆ ಗೊತ್ತಾಗಿದ್ದು ಹೇಗೆ?
2018 ಮತ್ತು 21ರಲ್ಲಿ ಪೊಲೀಸರ ಗುಂಡೇಟಿನಿಂದಾಗಿ ಗಾಯಗೊಂಡು ಪರಾರಿಯಾಗಿದ್ದಂತಹ ಟೆರರಿಸ್ಟ್ಗಳಿಗೆ ಸೂಕ್ತ ಚಿಕಿತ್ಸೆಯನ್ನ ನೀಡಿ ಅವರನ್ನ ಗುಣಮುಖರನ್ನಾಗಿ ಮಾಡ್ತಾ ಇದ್ದವರು ಇದೇ ಆದಿಲ್ ಮತ್ತು ಮುಜಾಮಿಲ್ ತಂಡ. ಕಾಶ್ಮೀರದಲ್ಲಿ ಇವರು ತಮ್ಮ ಸೇವೆಯನ್ನೆಲ್ಲ ಮುಗಿಸಿ ಉತ್ತರ ಪ್ರದೇಶದ ಕಡೆ ಇವರು ಕಾಲಿಟ್ಟಿದ್ದೇ ತಮ್ಮ ಟೆರರಿಸಂ ಜಾಲವನ್ನ ಮತ್ತಷ್ಟು ವಿಸ್ತರಿಸೋದಕ್ಕಾಗಿ ಮತ್ತು ಭದ್ರಪಡಿಸೋದಕ್ಕಾಗಿ. ಈ ಡಾಕ್ಟರ್ ಟೀಮ್ನಲ್ಲಿ ಒಬ್ಬಳು ಯುವತಿಯೂ ಇದ್ದಾಳೆ. ಅವಳ ಹೆಸರು ಡಾಕ್ಟರ್ ಶಹೀನ್ ಶಹೀದ್. ಇವಳು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಭಾರತೀಯ ಘಟಕದ ಮಹಿಳಾ ಮುಖ್ಯಸ್ಥೆಯಾಗಿ ಈಗಷ್ಟೇ ನಿಯೋಜಿತಳಾಗಿದ್ದಾಳೆ. ಅಂದ್ರೆ ಇವಳೂ ಕೂಡ ಹೊರಗಡೆ ವೈದ್ಯೆ, ಒಳಗಡೆ ಟೆರರಿಸ್ಟ್. ಇವಳ ಕಾರ್ನಲ್ಲೇ ಶಸ್ತ್ರಾಸ್ತ್ರಗಳನ್ನ ಸಾಗಾಟ ಮಾಡ್ತಾ ಇದ್ರು. ಇವರೆಲ್ಲ ತಮ್ಮ ಕಾರ್ಯಾಚರಣೆಯ ಕುರಿತ ಸೂಚನೆ, ಚಾಲನೆ, ಸಂಯೋಜನೆಗೆ ಬಳಸಿಕೊಳ್ತಾ ಇದ್ದ ಭಾಷೆ ಗೂಢ ಲಿಪಿಗಳು, ಅಂದ್ರೆ ಎನ್ಕ್ರಿಪ್ಟೆಡ್, ಯಾರಿಂದಲೂ ಸುಲಭದಲ್ಲಿ ಬಿಡಿಸಲಾರದ ಸಂಕೇತ ಭಾಷೆಗಳು. ಆದ್ರೆ ಜಮ್ಮು ಕಾಶ್ಮೀರದ ಪೊಲೀಸರು ಅದನ್ನ ಸುಲಭದಲ್ಲೇ ಬಿಡಿಸ್ಕೊಂಡ್ರು. ಮೊದಲು ಬಂಧಿಸಿದ್ದು ಡಾಕ್ಟರ್ ಆದಿಲ್ನನ್ನ. ಕಾಶ್ಮೀರದ ಪೊಲೀಸರು ಆದಿಲ್ನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿದಾಗ ಒಂದೊಂದೇ ಲಿಂಕ್ ಸಿಗ್ತಾ ಹೋಯಿತು. ಅನಂತನಾಗ್ ಮೆಡಿಕಲ್ ಕಾಲೇಜಿನಲ್ಲಿ ಅವನಿದ್ದ ಕೊಠಡಿಯ ಲಾಕರ್ ಒಳಗೆ ಒಂದು AK-74 ರಫೈಲ್ ಕೂಡ ಸಿಕ್ತು. ಆಮೇಲೆ ಸಿಕ್ಕವನು ಡಾಕ್ಟರ್ ಮುಜಾಮಿಲ್. ಇವನು ಪುಲ್ವಾಮಾದವನು. ಇವನು ಫರೀದಾಬಾದ್ನ ಅಲ್ ಫಲಾಹ್ ಮೆಡಿಕಲ್ ರಿಸರ್ಚ್ ಸೆಂಟರ್ನಲ್ಲಿ ಕಳೆದ 3 ವರ್ಷಗಳಿಂದ ಹಿರಿಯ ವೈದ್ಯಾಧಿಕಾರಿಯಾಗಿದ್ದ. ಈ ಸೆಂಟರ್ಗೆ ಫೈನಾನ್ಸ್ ಮಾಡ್ತಾ ಇರೋದು ತಮಿಳುನಾಡಿನ ಒಂದು ಚಾರಿಟೇಬಲ್ ಟ್ರಸ್ಟ್. ಈ ಮುಜಾಮಿಲ್ಗೆ ಫರೀದಾಬಾದ್ನಲ್ಲಿ 2 ಮನೆಗಳಿತ್ತು. ಆದ್ರೆ 2 ಮನೆಗಳಲ್ಲೂ ಆತ ವಾಸ ಮಾಡ್ತಿರ್ಲಿಲ್ಲ. ಆ ಮನೆಗಳಲ್ಲಿ 12 ಸೂಟ್ ಕೇಸ್ಗಳಿತ್ತು. ಭಾರಿ ಪ್ರಮಾಣದ ಸ್ಫೋಟಕಗಳು ಕೂಡ ಅದೇ ಮನೆಯಲ್ಲಿ ಪತ್ತೆಯಾಯಿತು. ಮುಜಾಮಿಲ್ನ ಸಹೋದ್ಯೋಗಿ ಡಾಕ್ಟರ್ ಶಹೀನ್ ಶಹೀದ್ ಇವರೆಲ್ಲರೂ ಕಾಶ್ಮೀರದವರು. ಇವರಲ್ಲದೆ ಮತ್ತೊಬ್ಬ ಇದ್ದ. ಅವನು ಗುಜರಾತ್ನಲ್ಲಿ ಸಿಕ್ಕಿಬಿದ್ದ. ಅವನ ಹೆಸರು ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಸೈಯದ್. ಹೈದರಾಬಾದ್ ಮೂಲದ ಈತ ವೈದ್ಯಕೀಯ ಓದಿದ್ದು ಚೀನಾದಲ್ಲಿ. ರಾಜೇಂದ್ರ ನಗರದಲ್ಲಿ ಈತನದ್ದು ಶವರ್ಮಾ ಬಿಸ್ನೆಸ್. ಇವನು ಈ ಜಾಲದಲ್ಲಿರುವವನೇ. ಹೀಗೆ ಭಾರಿ ಪ್ರಮಾಣದ ಸಂಚೊಂದು ಬಯಲಾಯಿತು. ಆಗ್ಬೇಕಾಗಿದ್ದಂತಹ ಬಹಳ ದೊಡ್ಡ ದುರಂತ ಒಂದು ತಪ್ಪಿ ಹೋಯಿತು ಅಂತ ಪೊಲೀಸರು ನಿರಾಳವಾಗ್ತಾ ಇರಬೇಕಾದ್ರೆ ಅಲ್ಲೊಬ್ಬ ತಪ್ಪಿಸ್ಕೊಂಡು ಹೋಗಿದ್ದ. ಅವನೇ ಡಾಕ್ಟರ್ ಉಮರ್ ಮಹಮ್ಮದ್. ಈತ ಇದೇ ಅಲ್ ಫಲಾನಲ್ಲಿ ವೈದ್ಯ, ಮುಜಾಮಿಲ್ನ ಗೆಳೆಯ. ಇವನನ್ನ ಪೊಲೀಸರು ಹುಡುಕ್ಲೇಬೇಕಿತ್ತು. ಅವನಿಗಾಗಿ ಪೊಲೀಸರು ಶೋಧ ನಡೆಸ್ತಾ ಇರಬೇಕಾದ್ರೆ ಆಗ್ಲೇ ದಿಕ್ಕೆಟ್ಟಿದ್ದಂತಹ ಈ ಉಮರ್ ಕಾರ್ನಲ್ಲಿ ಸ್ಫೋಟಕಗಳನ್ನ ಇರಿಸ್ಕೊಂಡು ಹೋಗ್ತಾ ಇದ್ದ. ಅವನಿಗಾಗಿ ಪೊಲೀಸರು ಶೋಧ ನಡೆಸ್ತಾ ಇರಬೇಕಾದ್ರೆ ದಿಕ್ಕೆಟ್ಟು ನಿಂತಿದ್ದಂತಹ ಉಮರ್ ತನ್ನ ಕಾರ್ನಲ್ಲಿ ಸ್ಫೋಟಕಗಳನ್ನ ತುಂಬಿಕೊಂಡು ದೆಹಲಿಗೆ ಬಂದಿದ್ದ. ಮೇಲಿಂದ ಏನಾದ್ರೂ ಸೂಚನೆ ಬರುತ್ತಾ ಅಂತ ಅದಕ್ಕೋಸ್ಕರನೇ ಕಾಯ್ತಾ ಇದ್ದ. ಇನ್ನೇನಿದ್ರು ತಾನು ಪೊಲೀಸರ ಬಲೆಗೆ ಬಿದ್ದೇ ಬೀಳ್ತೇನೆ ಅಂತ ಗೊತ್ತಾದಾಗ ಉಮರ್ ಯಾರನ್ನು ಹೇಳದೆ ಕೇಳದೆ ಕೆಂಪುಕೋಟೆಯ ಬಳಿ ಕಾರನ್ನು ಮತ್ತು ತನ್ನನ್ನ ತಾನು ಉಡಾಯಿಸಿಕೊಂಡ. ಕಥೆ ಇಲ್ಲಿಗೆ ಮುಗ್ದಿಲ್ಲ. ಈ ಜಾಲದ ಹಿಂದಿರುವವರು ಮುಂದಿರುವವರೆಲ್ಲರೂ ಕೂಡ ಸಿಗ್ಲೇಬೇಕು. ಆಮೇಲೆ ಒಂದು ದೊಡ್ಡ ಚಿತ್ರಣ ಬರುತ್ತೆ. ಪೊಲೀಸರು NIA ತನಿಖೆಯನ್ನ ಮುಂದುವರಿಸ್ತಾರೆ. ಅದೇನೇ ಇದ್ರೂ ಒಂದು ದೊಡ್ಡ ಅಪಾಯ ತಪ್ಪಿದೆ. ಧನ್ಯವಾದಗಳು GV ಸಂದೀಪ್ ಚಕ್ರವರ್ತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.